ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಕ್ಷಿತಾ. ಬೆಳಗ್ಗೆ ಎದ್ದ ಕೂಡಲೇ ಟೀ ಕಾಫಿ ಕುಡಿಯೋ ಬದಲಿಗೆ ಈ ಥರ ಏನಾದರೂ ಮಾಡ್ಕೊಳ್ಳೋಣ ಅಂತ ಮೊದಲಿಗೆ ಒಂದು ಲೋಟ ಹಾಲನ್ನ ಬಿಸಿ ಮಾಡಿಬಿಟ್ಟು ಅದಕ್ಕೆ ದ್ರಾಕ್ಷಿ, ಗೋಡಂಬಿ ಮತ್ತು ಉತ್ತುತ್ತೆ ಹಾಕೊಂಡು ನೆನೆಸಿಟ್ಕೊಂಡೆ. ನೆಕ್ಸ್ಟು ಒಂದು ಜಾರ್ಗೆ 2 ಬಾಳೆಹಣ್ಣು, ಸ್ವಲ್ಪ ಹುರಿಗಡಲೆ, ಸ್ವಲ್ಪ ಬೆಲ್ಲ ಹಾಕಿ ಹಾಲಲ್ಲಿ ನೆನೆಸಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಹಾಕಿಬಿಟ್ಟು ಮಿಕ್ಸ್ ಮಾಡಿ ರುಬ್ಕೊಂಡೆ. ಈ ಥರ ಏನಾದರೂ ಬೆಳಗ್ಗೆನೆ ತಗೊಳ್ಳೋದ್ರಿಂದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಮತ್ತು ಬೆಳಗಿನ ಕೆಲಸ ಮಾಡೋಕ್ಕೂ ಈಸಿ ಆಗುತ್ತೆ, ಬೇಗ ಹಸಿವು ಕೂಡ ಆಗಲ್ಲ. ಸೊ ನಾನಿವತ್ತು ಚಪಾತಿ ಮತ್ತು ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ. ಬೆಳಗ್ಗೆ ಎಷ್ಟು ಬೇಗ ಎದ್ರೂ ಕೆಲಸನೇ ಮುಗಿಯಲ್ಲ. ಅದು ಮಕ್ಕಳಿದ್ದು ಮನೇಲಂತೂ ಕೆಲಸ ಬೇಗ ಆಗೋದೇ ಇಲ್ಲ. ಅಡುಗೆ ಮಾಡ್ತಾನೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ರೆ ಸೊ ಆಮೇಲೆ ಹೆವಿ ಅಂತ ಅನ್ಸಲ್ಲ. ಸೊ ನಾನು ಅವಾಗಲೇ ತಕ್ಷಣ ಎಲ್ಲ ಹಾಗೆ ಕ್ಲೀನ್ ಮಾಡ್ಕೊಳ್ಳೋದು, ಪಾತ್ರೆ ಆಗಲಿ ಅಥವಾ ಸೆಲ್ಫ್ ಆಗಲಿ ಕ್ಲೀನ್ ಮಾಡ್ಕೊಳ್ಬಿಡ್ತೀನಿ. ಈಗ ತರಕಾರಿ ಪಲ್ಯ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಆಲೂಗಡ್ಡೆ, ಒಂದು 2-3 ಕ್ಯಾರೆಟ್ ತಗೊಳ್ತಾ ಇದ್ದೀನಿ ಮತ್ತು ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಳ್ತೀನಿ. ತರಕಾರಿನ ಫಸ್ಟು ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಳ್ತೀನಿ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾವಾಗ್ಲೂ 1 ವಾರಕ್ಕಾಗೋಷ್ಟು ಮಾಡಿ ಇಟ್ಕೊಬಿಡ್ತೀನಿ. ಆಮೇಲೆ ಪಲ್ಯಕ್ಕೆ 2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಎಣ್ಣೆಗೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ತೀನಿ. ನೀವು ಯಾವಾಗಲೂ ಸ್ಟೀಲ್ ಪಾತ್ರೆ ಒಲೆ ಮೇಲೆ ಇಟ್ಟಾಗ ಸೊ ಅದನ್ನು ಜಾಸ್ತಿ ಕಾಯ್ಸೋಕೆ ಬಿಡಬಾರ್ದು, ಇಲ್ಲ ಪಾತ್ರೆ ಹಾಳಾಗಿಬಿಡುತ್ತೆ. ಸೊ ಅದಾದಮೇಲೆ ಕರಿಬೇವು ಮತ್ತು ಹಸಿಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಈರುಳ್ಳಿ ಸೇರಿಸ್ಕೊಳ್ತೀನಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು, ಲೈಟ್ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತೀನಿ. ಅಷ್ಟರಲ್ಲಿ ಗೋಡಂಬಿನ ರುಬ್ಕೊಂಡ್ಬಂದ್ಬಿಡ್ತೀನಿ. ನಾನು ಈ ಥರ ಪಲ್ಯ ಮಾಡಿದವಾಗ ಕಾಯಿ ಹಾಕ್ಕೊಳ್ಳಲ್ಲ, ಅದಕ್ಕೆ ಗೋಡಂಬಿನೇ ರುಬ್ಬಿ ಹಾಕ್ಬಿಡ್ತೀನಿ. ಸೊ ಇವಾಗ ಈರುಳ್ಳಿ ಫ್ರೈ ಆಗಿದೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು ಟೊಮೊಟೊನ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊಳ್ತೀನಿ. ಸೊ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ನೆಕ್ಸ್ಟು ಒಂದು ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ, ಅದನ್ನು ಕೂಡ ಹಾಗೆ ಫ್ರೈ ಮಾಡ್ಕೊಳ್ತೀನಿ. ಇದು ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, 1 ಚಮಚ ಆಗೋಷ್ಟು ಖಾರದ ಪುಡಿ ಮತ್ತು 2 ಚಮಚ ಆಗೋಷ್ಟು ಜೀರಿಗೆ ಮತ್ತು ಕೊತ್ತಂಬರಿನ ಪುಡಿ ಮಾಡಿ ಇಟ್ಕೊಂಡಿದ್ದೆ ನಾನು, ಅದನ್ನು ಹಾಕ್ಕೊಳ್ತೀನಿ. ಹಾಕ್ಕೊಂಡು ಫ್ರೈ ಮಾಡಬೇಕು ಸ್ವಲ್ಪ. ನಾನಿವತ್ತು ತರಕಾರಿನ ನೀರಲ್ಲಿ ಬೇಯಿಸ್ಕೊಂಡಿದ್ರಿಂದ ಸೊ ಆ ನೀರನ್ನು ಕೂಡ ಪಲ್ಯಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಸ್ಟೀಮಲ್ಲಿ ಬೇಕಾದರೆ ಬೇಯಿಸ್ಕೊಳ್ಬೋದು. ತರಕಾರಿನ ನೀರಲ್ಲಿ ಬೇಯಿಸ್ಕೊಂಡಾಗ ನೀವು ಯಾವುದೇ ಕಾರಣಕ್ಕೂ ನೀರನ್ನ ಚೆಲ್ಲಬಾರ್ದು, ಅದನ್ನು ಪಲ್ಯಕ್ಕೆ ಸೇರಿಸ್ಕೊಳ್ಬೇಕು. ಪಲ್ಯ ಸ್ವಲ್ಪ ಡ್ರೈ ಮಾಡಬೇಕು ಅನ್ನೋಂಗಿದ್ರೆ ಸ್ಟೀಮಲ್ಲೇ ತರಕಾರಿ ಬೇಯಿಸ್ಕೊಳ್ಬೋದು. ಈಗ ನಾನು ತರಕಾರಿ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಳ್ತೀನಿ. ನೀವು ಇದಕ್ಕೇನೆ ಬೀನ್ಸು, ಬಟಾಣಿ, ಹೂಕೋಸು ಆ ಥರ ಏನಾದರೂ ಹಾಕ್ಕೊಳ್ಬೋದು. ನಾನಿವತ್ತು ಇರೋ ತರಕಾರಿಯಲ್ಲೇ ಮಾಡ್ತಾ ಇದ್ದೀನಿ. ಈ ಥರ ಪಲ್ಯನ ದೋಸೆ, ಪರೋಟ, ಪೂರಿ, ರೊಟ್ಟಿ ಆ ಥರಕ್ಕೂ ಮಾಡ್ಕೊಳ್ಬೋದು. ಇವಾಗ ನಾನು ಗರಂ ಮಸಾಲೆ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ, ಇದು ಅಂಗಡಿಯಿಂದ ತರಿಸ್ಕೊಂಡಿರೋದು. ಇದಾದಮೇಲೆ ಲಾಸ್ಟಲ್ಲಿ ಇವಾಗ ಗೋಡಂಬಿ ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕಬೇಕು. ಅದನ್ನು ಹಾಕಿ ಜಾಸ್ತಿ ಕುದಿಸ್ಬಾರ್ದು, ಒಂದು 2 ಕುದಿ ಬಂದ ತಕ್ಷಣ ಆಫ್ ಮಾಡಿಬಿಡ್ಬೇಕು ಸ್ಟವನ್ನು. ಇದು ಈವ್ನಿಂಗ್ ವಿಡಿಯೋ. ನಾನಿವತ್ತು ತಲೆ ಹಾಕೊಳ್ಳೋಕ್ಕೆ ಮನೇಲೆ ಎಣ್ಣೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಇದು ಕರ್ಬೇವಿನ ಸೊಪ್ಪನ್ನ ರುಬ್ಬಿಟ್ಟು ಎಣ್ಣೆಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಹೇಗೆ ಮಾಡ್ಕೊಳ್ತೀನಿ ಅಂತಂದರೆ,
ಮೊದಲಿಗೆ ಸ್ವಲ್ಪ ಎಣ್ಣೆನ ಕಾಯಕ್ಕೆ ಇಟ್ಕೊಳ್ತೀನಿ. ಇದು ಮನೇಲೆ ಮಾಡಿರೋದು ಕೊಬ್ಬರಿ ಎಣ್ಣೆ. ಸೊ ಅದಕ್ಕೆ ಸ್ವಲ್ಪ ಹರಳೆ ಎಣ್ಣೆನ ಮಿಕ್ಸ್ ಮಾಡಿಕೊಂಡು ಎಣ್ಣೆನ ಸ್ವಲ್ಪ ಕಾಯಿಸ್ಕೊಳ್ತೀನಿ. ಅದಾದ್ಮೇಲೆ ಕರಿಬೇವು ಎಲೆ ತೆಗ್ದಿದ್ನಲ್ಲ ಆ ದಂಟನ್ನು ಕೂಡ ಅದಕ್ಕೆ ಹಾಕೊಂಡೆ. ಅದನ್ನೆಲ್ಲ ಸಪ್ರೇಟ್ ಆಗಿ ತೆಗ್ದ್ಬಿಟ್ಟು ಕರಿಬೇವು ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನ ಮಿಕ್ಸ್ ಮಾಡ್ಕೊಳ್ತೀನಿ ಇದಕ್ಕೆ. ಸ್ವಲ್ಪನೇ ಹಾಕ್ಬೇಕು, ಪೂರ್ತಿ ಒಂದೇ ಸಲ ಹಾಕ್ಬಾರ್ದು. ಆಯಿಲ್ ಬಿಸಿ ಇರುತ್ತಲ್ಲ ಉಕ್ಕು ಬಂದ್ಬಿಡುತ್ತೆ, ಚೆಲ್ ಬರುತ್ತೆ. ನಾನು ಯಾವುದಕ್ಕೂ ಸೇಫ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಅಡಿ ತಟ್ಟೆ ಇಟ್ಕೊಂಡಿದ್ದೀನಿ. ಸೊ ನೋಡಿ ಈ ತರ ಗ್ರೀನ್ ಕಲರ್ ಆಗುತ್ತೆ ಎಣ್ಣೆ. ನಾನು ಈ ತರ ಎಣ್ಣೆ ಹಾಕ್ತಾ ಸುಮಾರು ಒಂದು 10-12 ವರ್ಷ ಆಯ್ತು. ಯಾವಾಗ್ಲೂ ಇದನ್ನೇ ಹಾಕೋದು. ಕೆಲವರು ಇದಕ್ಕೆ ಮೆಂತ್ಯ, ಈರುಳ್ಳಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾರೆ. ಸೊ ನಾನು ಅದನ್ನೆಲ್ಲ ಸಪ್ರೇಟ್ ಆಗಿ ಪೇಸ್ಟ್ ಮಾಡಿ ಯಾವಾಗ್ಲಾದ್ರೂ ಹಚ್ಚೋದ್ರಿಂದ ಸೊ ಎಣ್ಣೆಗೆ ಬರೀ ಕರಿಬೇವು, ಸ್ವಲ್ಪ ಹರಳೆಣ್ಣೆ ಮಿಕ್ಸ್ ಮಾಡ್ಕೊಳ್ತೀನಿ ಅಷ್ಟೇನೆ. ಅದು ತಣ್ಣಗಾದ್ಮೇಲೆ ಒಂದು ಬಾಟ್ಲಲ್ಲಿ ಹಾಕ್ಬಿಟ್ಟು ಹೀಗೆ ಇಟ್ಕೊಳ್ತೀನಿ. ಸೊ ಅಡುಗೆ ಎಣ್ಣೆನೂ ಸ್ವಲ್ಪ ಖಾಲಿ ಆಗೋಗಿ ಬಂದಿತ್ತು. ಸೊ ಹಾಗಾಗಿ ಬಾಟ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೊಳ್ತೆ. ನಾನು ಯಾವಾಗ್ಲೂ ಅಡುಗೆ ಐಟಮ್ ಏನಾದರೂ ಖಾಲಿ ಆದರೆ ಅವಾಗ್ಲೇ ತೊಳ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಎಲ್ಲದನ್ನು ಒಂದೇ ಸಲ ತೊಳಿಯೋಕೆಂದ್ರೆ ಹೆವಿ ಆಗುತ್ತೆ. ಸೊ ಹಾಗಾಗಿ ಖಾಲಿ ಆದವಾಗೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಟು ವಾಚಿಂಗ್.